ನಮಸ್ಕಾರ ನ್ಯೂಸ್ ಅಂಡ್ ವ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಸೂರ್ಯವಂಶಿ. ನನ್ನ ಜೊತೆಗೆ ಇವತ್ತು ಜಾಯಿನ್ ಆಗಿದ್ದಾರೆ ನಮ್ಮ ಸಿಇಒ ಅರವಿಂದ್ ಸಾಗರ್. ವೀಕ್ಷಕರೇ, ಪ್ರತಿದಿನ ಕೂಡ ನ್ಯೂಸ್ ಅಂಡ್ ವ್ಯೂಸ್ ಕಾರ್ಯಕ್ರಮದಲ್ಲಿ ಒಂದಷ್ಟು ರಾಜ್ಯ ಮಟ್ಟದ ದಿನಪತ್ರಿಕೆಗಳ ಜೊತೆಗೆ ಬರ್ತೀವಿ. ದಿನಪತ್ರಿಕೆಗಳಲ್ಲಿ ಯಾವ ಒಂದು ನ್ಯೂಸ್ ಪೇಪರ್ ನಲ್ಲಿ ಏನೆಲ್ಲ ಸುದ್ದಿಗಳು ಬಂದಿದೆ, ಮುಖಪುಟದಲ್ಲಿ ಬಾಟಮ್ ಸ್ಪ್ರೆಡ್ ಅಲ್ಲಿ ಯಾವೆಲ್ಲ ವಿಚಾರಗಳು ಬಂದಿದೆ, ಸಂಪಾದಕೀಯಕ್ಕೆ ಯಾವೆಲ್ಲ ವಿಚಾರಗಳನ್ನ ಒತ್ತು ಕೊಟ್ಟಿದ್ದಾರೆ, ಇವೆಲ್ಲವನ್ನ ಕೂಡ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಇವತ್ತು ಕೂಡ ಒಂದಷ್ಟು ದಿನಪತ್ರಿಕೆಗಳ ಜೊತೆಗೆ ಬಂದಿದ್ದೀವಿ. ಇವತ್ತಿನ ದಿನಪತ್ರಿಕೆಗಳಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ ನೋಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ದಿನದ ಶುಭ ನುಡಿಯನ್ನ ನೋಡ್ಕೊಂಡು ಬರೋಣ. ಮಾತಿನೊಂದಿಗೆ ಕೃತಿಯು ಹೆಜ್ಜೆ ಹಾಕಿದರಷ್ಟೇ ಅದೊಂದು ಸಾರ್ಥಕ ಸಂಗತಿ. ಮಾತು ಮತ್ತು ಕೃತಿಗಳ ಮಧ್ಯೆ ಅಂತರ ಕಡಿಮೆ ಇರಲಿ. ಇದು ಈ ದಿನದ ಮುಂಜಾನೆ ಮಾತು. ಹೆಸರಿನೋ ದಿನಪತ್ರಿಕೆಗಳನ್ನ ನೋಡೋದಾದ್ರೆ ಇವತ್ತಿನ ಪವಿತ್ರ ಇಬ್ಬರ ಜಗಳ ಮೂನವರಿಗೆ ಲಾಭ ಅನ್ನಂಗೆ ರಾಜ್ಯಸಭಾ ಚುನಾವಣೆ ವಿಚಾರ ಬಂದಾಗ ನಿರಾಯಾಸವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನಿರಾತಂಕವಾಗಿ ಬಿಜೆಪಿ ನಿರೀಕ್ಷೆಯನ್ನ ಗುರಿ ಮುಟ್ಟಿದೆ. ಕಾಂಗ್ರೆಸ್ ಅಂತೂ ಒಂದು ಸ್ಥಾನ ಪಡೆಯಲಿಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಜೆಡಿಎಸ್ ಅವರಿಗೆ ಆ ಲಾಭ ಸಿಗಲಿಲ್ಲ. ಇನ್ನು ಪ್ರತಿ ಸರಿನೂ ನೀವು ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿ ಜನಕ್ಕೆ ಹೇಳುವಂತ ವಿಚಾರ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಸರ್ಕಾರವೇ ನೇರ ಹೊಣೆ ಅನ್ನೋ ರೀತಿಯಲ್ಲಿ ನಾವು ಕೆಲವು ಸಂದರ್ಭಗಳಲ್ಲಿ ಟೀಕೆ ಮಾಡಿದ್ದುಂಟು. ಆದ್ರೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇರಬೇಕಾದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಸ್ಕ್ ಅನ್ನ ಕಡ್ಡಾಯ ಮಾಡಬೇಕು, ಮಾಸ್ಕ್ ಹಾಕೊಳ್ಳಿ ಅಂತ. ಒಂದು ಬಹಳ ದುರದೃಷ್ಟ ಅಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಪೊಲೀಸ್ ನೋಡ್ಬೇಕು. ಪ್ರತಿಯೊಂದು ವಿಚಾರಕ್ಕೂ ಮರ ಬೀಳ್ಲಿ ಮತ್ತೊಂದು ಏನೋ ಅಂದ್ರೆ ಪೊಲೀಸ್ನವ್ರು ಮಾಡಿ ಏನಾರು ಆಗ್ಲಿ ಪೊಲೀಸ್ ನೋಡ್ಬೇಕಲ್ಲ. ಇಲ್ಲೂ ಪೊಲೀಸ್ನ ತಗೊಂಡೋಗಿ ಅವ್ರ ಮುರುಕ ಇದ್ ಮಾಡ್ಬೇಕು ಅಂತ. ಯಾಕೆ ಬಿಬಿಎಂಪಿ ಮಾಡ್ಬೇಕು ಅದನ್ನ, ಪೊಲೀಸ್ನವರಲ್ಲ. ಈ ತರ ಎಲ್ಲ ಇದೆ. ಆಮೇಲೆ ಪ್ರವಾದಿ ಮೊಹಮ್ಮದ್ ಅವ್ರ ಬಗ್ಗೆ ಆತರ ಹೇಳಿರ್ತಕ್ಕಂಥ ವಿಚಾರಗಳು, ಅವಹೇಳನಕಾರಿ ಹೇಳಿಕೆ, ಸುಮ್ನೆ ಕುಂತ್ಕೊಳ್ಳಾದ್ರು ಏನೋ ಸುಮ್ನೆ ಕೆಲಸ ಇಲ್ಲದೆ ಮಾಡ್ತಾರಲ್ಲ, ಸುಮ್ನೆ ಒಂದು ದೇಶದಲ್ಲಿ ಒಂದು ಗಲಭೆ ವ್ಯವಸಕ್ಕೆ, ಇದೆಲ್ಲ ಯಾಕಿಂಗ್ ಆಗ್ತಾ ಇದೆ ಗೊತ್ತಿಲ್ಲ. ಈ ತರ ವಿಚಾರಗಳಿದೆ. ಬೇರೆ ಬೇರೆ ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಸೊ ಎಲ್ಲಾ ಪತ್ರಿಕೆಗಳು ಈ ಸುದ್ದಿಗಳು ಕವರ್ ಆಗಿರ್ತಕ್ಕಂಥದ್ದು. ಸೊ ಕನ್ನಡಪ್ರಭದಲ್ಲಿ ಹೆಡ್ಲೈನ್ ನೋಡೋದಾದ್ರೆ ಪವಿತ್ರ, ಕಾಂಗ್ರೆಸ್ ದಳ ಜಗಳದಲ್ಲಿ ಬಿಜೆಪಿಗೆ ಭರಪುರ ಲಾಭ. ರಾಜ್ಯಸಭೆ ಚುನಾವಣೆ ಫಲಿತಾಂಶ ಬಿಜೆಪಿಗೆ 3, ಕಾಂಗ್ರೆಸ್ಗೆ 1, ಜೆಡಿಎಸ್ಗೆ 0. 4ನೇ ಸ್ಥಾನದ ಜಿದ್ದಾಜಿದ್ದಲ್ಲಿ ಕಾಂಗ್ರೆಸ್, ಜೆಡಿಎಸ್ ಅನ್ನು ಹಿಂದಿಕ್ಕಿಗೆದ್ದ ಬಿಜೆಪಿ. ಇದರಲ್ಲಿ ನಿರ್ಮಲಾ ಸೀತಾರಾಮನ್ 46 ಮತ ತಗೊಂಡಿದ್ದಾರೆ, ಜಗ್ಗೇಶ್ ಶಿವಲಿಂಗಪ್ಪ 44 ಮತ, ಲೇಹರ್ ಸಿಂಗ್ ಸಿರೋಯ 33 ಮತ, ಜೈರಾಮ್ ರಮೇಶ್ 46 ಮತ ಪಡೆದಿದ್ದಾರೆ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ಮಾತು ಹೇಳಿದ್ದಾರೆ. ಕಾಂಗ್ರೆಸ್ನ 2ನೇ ಅಭ್ಯರ್ಥಿ ಸೋತರು, ಸಿದ್ದರಾಮಯ್ಯ ತಂತ್ರಗಾರಿಕೆ ಜಯ. ಒಂದೇ ಏಟಿಗೆ 3 ಹಕ್ಕಿ ಹೊಡೆದ ವಿಧಾನಸಭೆ ಪ್ರತಿಪಕ್ಷದ ನಾಯಕ. ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 2ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳಲು ವಿಫಲವಾಗಿರಬಹುದು. ಆದರೆ ಈ ನೆಪದಲ್ಲಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಯೋಗಿಸಿದ ತಂತ್ರಗಾರಿಕೆ ಫಲಿಸಿದೆ. ಸಂದಿಗ್ಧ ಸ್ಥಿತಿಯ ಲಾಭ ಪಡೆಯುತ್ತಿದ್ದ ಜೆಡಿಎಸ್ ಪಕ್ಷಕ್ಕೆ ಮರ್ಮಾಘಾತ. ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಮಾತೆ ಅಂತಿಮ ಎಂಬ ಸಂದೇಶ ರವಾನೆ. ಜೆಡಿಎಸ್ನೊಳಗಿನ ಬಿರುಕು ಬಟಾ ಬಯಲು ಮಾಡುವಲ್ಲಿ ಯಶಸ್ವಿ. ಇನ್ನು ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಅಂತಂದ್ರೆ, ಇನ್ಮುಂದೆ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯಗೆ ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತದ ಬಗ್ಗೆ ಮಾತನಾಡುವ ನೈತಿಕತೆ ಉಳಿದಿಲ್ಲ. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಲ್ಲ, ಕಾಂಗ್ರೆಸ್ ಬಿಜೆಪಿಯ ಬಿ ಟೀಮ್ ಎಂಬುದು ಸಾಬೀತಾಗಿದೆ ಕುಮಾರಸ್ವಾಮಿ ಹೇಳಿರ್ತಕ್ಕಂಥದ್ದು. ಮತ್ತೆ ವಿಜಯ ಕರ್ನಾಟಕದಲ್ಲಿ ಏನಿದೆ ಹೆಡ್ಲೈನ್? ವಿಜಯ ಕರ್ನಾಟಕದಲ್ಲೂ ಅದೇ ವಿಚಾರವನ್ನೇ ತೆಗೆದುಕೊಂಡಿರೋದು ಸರ್. ಮೇನ್ ಹೆಡ್ಲೈನ್ ಅಲ್ಲಿ ಕೈತನೆ ಜಗಳದಲ್ಲಿ ಅರಳಿದ ಕಮಲ ಅಂತ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಬುಟ್ಟಿಗೆ 3, ಕಾಂಗ್ರೆಸ್ಗೆ 1 ಸ್ಥಾನ ಅಂತ. ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಜೊತೆಗೆ ಜೈರಾಮ್ ರಮೇಶ್ ಅವರು ಈ ಹಿಂದೆ ಕೂಡ ಆಯ್ಕೆ ಆಗಿದ್ರು, ಮತ್ತೆ ಅವರು ಪುನರ್ ಆಯ್ಕೆ ಆಗಿದ್ದಾರೆ. ಹೊಸದಾಗಿ ಅಂದ್ರೆ ಜಗ್ಗೇಶ್ ಮತ್ತೆ ಲೆಹರ್ ಸಿಂಗ್ ಹೊಸದಾಗಿ ಆಯ್ಕೆ ಆಗಿರೋದು. ಇಲ್ಲಿ ಲೆಹರ್ ಸಿಂಗ್ ವಿಚಾರ ಮೊದ್ಲು ಬಿಜೆಪಿ ಅವರಿಗೆ ಒಂದ್ ರೀತಿ ನಾವ್ ಯಾಕಾದ್ರೂ ನಿಲ್ಸಿದ್ವು ಅಂತ ಅನ್ಸಿರಬಹುದು. ಬಟ್ ಯಾವಾಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ತಿಕ್ಕಾತ್ರಗಳು ಶುರುವಾಯ್ತು, ಯಾವಾಗ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಕೂತ್ರೋ, ಒಂದ್ ರೀತಿ ಬಿಜೆಪಿ ಅವರಿಗೆ ನಿರಾಯಾಸ ಆಯ್ತು. ಒಂದ್ ರೀತಿ ಅವರು ಏದುಸಿರನ್ನ ಬಿಟ್ರು. ಯಾವುದು ಕೂಡ ಸೋಲು ಅನ್ನೋದು ನಾವು ಕಾಣಲ್ಲ, 3 ಕೂಡ ಖಂಡಿತವಾಗಿ ನಾವು ಗೆದ್ಕೊಳ್ತೀವಿ ಅಂತ. ಹಾಗಾಗಿ ಅದೇ ರೀತಿ ಅವ್ರಿಗೆ ಫಲಿತಾಂಶ ಕೂಡ ಹೊರಬಿದ್ದಿದೆ. 3 ಸ್ಥಾನಗಳನ್ನ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಬಿಜೆಪಿಗೆ ಸೆಕ್ಯುಲರ್ ಲಾಭ ಅಂತ ಕೊಟ್ಟಿರೋದು. ಇಲ್ಲಿ ಅಡ್ಡ ಮತದಾನದಿಂದ ಯಾರಿಗೂ ಕೂಡ ಪ್ರಯೋಜನ ಆಗ್ಲಿಲ್ಲ, ಇಲ್ಲಿ ಆಗಿದ್ದು ಲೆಹರ್ ಸಿಂಗಿಗೆ ಅನ್ನುವಂತಹ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದಾರೆ. ಮೇಲ್ಮನೆಯ ಜಿದ್ದಾಜಿದ್ದಿನಲ್ಲಿ
ಲೆಕ್ಕಾಚಾರವೇ ಗೆದ್ದಿದೆ ಅಂತ. ಅಂದ್ರೆ ಸಿದ್ದರಾಮಯ್ಯನವರ ಪಟ್ಟಿದ್ದು ಎರಡನೇ ಅಭ್ಯರ್ಥಿ ಗೆಲ್ಲೇಬೇಕು ಅಂತ ಏನಿರ್ಲಿಲ್ಲ ಅವ್ರಿಗೆ. ಬಟ್ ಜೆಡಿಎಸ್ ನ ನಾವು ಕೆಳಗ್ ಹಾಕಬೇಕು, ಜೆಡಿಎಸ್ ನ ಕುಪೇಂದ್ರ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ಗೆಲುವನ್ನ ಸಾಧಿಸಬಾರದು ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಅವ್ರ ಜಿದ್ದಿಗೋಸ್ಕರ ಅಲ್ಲಿ ನಿಲ್ಸಿದ್ರು. ಬಟ್ ಅವರು ನನ್ಗೇನು ಕೂಡ ನಷ್ಟ ಆಗಿಲ್ಲ ಅನ್ನೋ ರೀತಿನೇ ಇದ್ದಾರೆ ಅಂತ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಹತ್ತತ್ರ ಆಗಿ ಒಂದು ಏನೋ ಒಂದು ಪ್ಲಾನ್ ಮಾಡಿದಕ್ಕೋಸ್ಕರ ಒಂದು ಏನೋ ಉಳಿಸ್ಕೊಂಡಂಗಾಗಿದೆ. ಅದರ್ವೈಸ್ ಅದು ಕಷ್ಟ ಆಗ್ತಿತ್ತು ಏನೋ. ಆಮೇಲೆ ಅವ್ರ ಕಡೆ ಅವರು ಎಲ್ಲೂ ಹೋಗದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ, ಕಟ್ ಹಾಕಿದ್ರು. ಸೊ ಅದು ಇಬ್ಬರ ಒಂದು ಆ ದೋಸ್ತಿ ಮುಂದೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಸ್ವಲ್ಪ ಕಾಂಗ್ರೆಸ್ಗೆ ಲಾಭ ಅಂತ ಹೇಳ್ಬೋದೇ ಏನೋ ಅನ್ಸುತ್ತೆ. ಹೌದು, ಎಸ್. ಅದ್ರ ಜೊತೆಗೆ ನೀವು ಹೇಳಿದಾಗೆ ಪ್ರತಿಭಟನೆಯ ವಿಚಾರ, ಈ ಪ್ರವಾದಿ ಮೊಹಮ್ಮದ್ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ಈಗ ಉಚ್ಚಾಟಿತೆ ಅಂದ್ರೆ ನೂಪುರ್ ಅವ್ರನ್ನ ಉಚ್ಚಾಟನೆ ಕೂಡ ಮಾಡಲಾಗಿದೆ. ಆದ್ರೆ ಅದರ ಕಿಚ್ಚು ಎಷ್ಟರ ಮಟ್ಟಿಗೆ ಹತ್ಕೊಂಡಿದೆ ಅಂತಂದ್ರೆ ಒಂದ್ ರೀತಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಮುಸ್ಲಿಮರು ಈ ರೀತಿ ರೊಚ್ಚಿಗೆದ್ರೆ ಏನ್ ಕತೆ ಅನ್ನುವಂಥದ್ದು. ಯಾಕಂದ್ರೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದವ್ರು ಎಲ್ಲರೂ ಕೂಡ ಹೊರಬಂದು ಒಂದ್ ರೀತಿ ಸಾಕಷ್ಟು ಅಲ್ಲಿ ಪೊಲೀಸರು ಬಂದ್ರು ಕೂಡ ಅಲ್ಲಿನ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕಾಗ್ಲಿಲ್ಲ, ಕೈಮೀರಿ ಹೋಗ್ತಾ ಇತ್ತು. ಆ ರೀತಿ ಪ್ರತಿಭಟನೆ ಆಗ್ತಾ ಇತ್ತು ಅಂತ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಆಗಿದೆ, ದಿಲ್ಲಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ತೆಲಂಗಾಣ, ಜಾರ್ಖಂಡ್ ಅಲ್ಲೂ ಕೂಡ ಇದೇ ರೀತಿ ಪ್ರತಿಭಟನೆ ಆಗಿರೋದು. ಇನ್ನು ರಾಜ್ಯದಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರತಿಭಟನೆಯ ಬಿಸಿ ಮುಟ್ಟಿತ್ತು. ಅಂದ್ರೆ ಕರ್ನಾಟಕದ ಬೆಳಗಾವಿ, ಕಲಬುರಗಿ, ಮೈಸೂರಿನಲ್ಲಿ ಹೆಚ್ಚಾಗಿ ಪ್ರತಿಭಟನೆ ಕಂಡು ಬಂದಿತ್ತು ಅಂತ. ಅದರ ಹಿಂದೆ ಈಗ ಸಿಎಂ ಕೂಡ ಎಚ್ಚೆತ್ಕೊಂಡ್ರು. ಯಾಕಂದ್ರೆ ಪರಿಸ್ಥಿತಿ ಉದ್ವಿಗ್ನವಾದ್ರೆ ಅದು ಕೈಮೀರಿ ಹೋಗ್ಬಿಡತ್ತೆ, ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಎಲ್ಲಾ ಒಂದು ಡಿಸಿಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಪ್ರತಿಭಟನೆ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಅಂತ. ಇದು ಕೂಡ ಮೇನ್ ಹೆಡ್ಲೈನ್ ನಲ್ಲಿ ತೆಗೆದುಕೊಂಡಿದ್ದಾರೆ, ನೀವೇ ಹೇಳಿದ ಹಾಗೆ ಅಂತ. ಓಕೆ, ಅದು ನಿನ್ನೆ ಮುಖ್ಯಮಂತ್ರಿಗಳು ರಾಜ್ಯ ಪೊಲೀಸ್ ನಿರ್ದೇಶಕರ ಜೊತೆಗೆ ಮೀಟಿಂಗ್ ಮಾಡಿ ಎಲ್ಲ ಸೂಕ್ಷ್ಮವಾಗಿ ಗಂಭೀರವಾಗಿ ಅದನ್ನ ನೋಡಬೇಕು, ಸೂಕ್ಷ್ಮ ಪ್ರದೇಶಗಳ ಗಮನ ಹರಿಸಬೇಕು ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದೇ ಸುಮ್ಮನಿರ್ಲಾರ್ದವರು ಏನೋ ಒಂದು ಅದನ್ನ ಹೇಳ್ತಾರಲ್ಲ, ಸುಮ್ಮನೆ ಯಾವುದೋ ಒಂದು ಟೀಕೆ ಮಾಡ್ಬಿಡೋದು, ಒಂದು ಕೋಮು ಗಲಭೆ ಹಚ್ಬಿಡೋದು, ಅದು ಏನು ಅಂತ ಅರ್ಥ ಆಗಲ್ಲ. ಯಾರಿಗೆ ಲಾಭನೋ ಏನ್ ಕತ್ತಿಯೋ, ಅದು ಯಾವ ರಾಜಕಾರಣ ಹಿಂದೆ ಅಡಗಿರುತ್ತೋ, ಯಾವ ಪುರುಷಾರ್ಥಕ್ಕೆ ಈ ತರ ಹೇಳಿಕೆಗಳನ್ನ ಕೊಡ್ತಾರೋ ಏನ್ ಅರ್ಥ ಆಗಲ್ಲ. ಇದು ಈ ದೇಶದಕ್ಕೆ ಒಂದು ದೇಶ ಸಮಗ್ರವಾಗಿ ನೆಮ್ಮದಿಯಿಂದ ಇರಕ್ಕೆ, ಜನ ಇರಕ್ಕೆ ಬಿಡದೇ ಇರತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿನ್ನೂ ಇದೀವಲ್ಲ ಅಂತ ಬಹಳ ಬೇಸರ ಆಗ್ತಕ್ಕಂಥ ವಿಚಾರ ಇದು. ಇನ್ನು ಪ್ರಜಾವಾಣಿಯಲ್ಲಿ ಕೂಡ ಅದೇ ಹೆಡ್ಲೈನ್ ತಗೊಂಡಿದ್ದಾರೆ ಪವಿತ್ರ. ನೂಪುರ್ ನವೀನ್ ಬಂಧನಕ್ಕೆ ಆಗ್ರಹ, ದೇಶದ ವಿವಿಧೆಡೆ ಘರ್ಷಣೆ, ಮುಸ್ಲಿಮರ ದಿಢೀರ್ ಪ್ರತಿಭಟನೆ ಅಂತ. ಸೊ ಇದರಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬಿಜೆಪಿ ಹಿರಿಯ ನಾಯಕ. ಕಾಶ್ಮೀರವು ಭಾರತದ ಬೇರೆ ಭಾಗಗಳಂತೆ ಕಾಣಬೇಕು ಎಂದು ನಾವು ಬಯಸಿದ್ದೆವು, ಆದರೆ ಇಂದು ಇಡೀ ಭಾರತವು ಕಾಶ್ಮೀರದಂತೆ ಕಾಣುತ್ತಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಎಂಬ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಏನಾದರೂ ಅರಿವು ಇದೆಯೇ? ಮುಂದಿನ 48 ಗಂಟೆಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರದೇ ಇದ್ರೆ ಶಾ ಅಧಿಕಾರದಲ್ಲಿ ಇರಬೇಕೇ? ಮೋದಿ ಅವರು ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಆಗ್ರಹಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಇನ್ನು ಎರಡನೇ ಸುದ್ದಿಯಾಗಿ ಅದೇ ಕೈ ದಳ ಜಿದ್ದು ಲಹರ್ಗೆ ಲಾಟರಿ, ರಾಜ್ಯಸಭೆ ಚುನಾವಣೆ ಬಿಜೆಪಿಗೆ 3, ಕಾಂಗ್ರೆಸ್ಗೆ 1 ಸ್ಥಾನ ಅಂತ ಈ ತರ ಒಂದಿಷ್ಟು ಇನ್ನೊಂದು ಕಂಟೆಂಟ್ ಒಂದಿಷ್ಟು ಪಾಯಿಂಟ್ಸ್ ಹಾಕಿದ್ದಾರೆ. ಏನು ಅಂದ್ರೆ, ಜೆಡಿಎಸ್ನ ಕೆ ಶ್ರೀನಿವಾಸ್ ಗೌಡ ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದು ಅಲ್ಲದೆ ತಾವು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸುವುದಾಗಿ ಹೇಳಿದರು. ಇದರಿಂದ ಸಿಟ್ಟಿಗೆದ್ದ ಎಚ್.ಡಿ. ಕುಮಾರಸ್ವಾಮಿ ಪಕ್ಷ ಬಿಟ್ಟು ಹೋಗುವಂತೆ ಶ್ರೀನಿವಾಸ್ ಗೌಡ ಅವರು ಹೇಳಿದರು. ಜೆಡಿಎಸ್ನ ಎಸ್.ಆರ್. ಶ್ರೀನಿವಾಸ್ ಅವರು ಚಾಣಾಕ್ಷತೆಯಿಂದ ಮತಪತ್ರವನ್ನು ಮಡಚಿ ಖಾಲಿ ಭಾಗವನ್ನು ಮಾತ್ರ ಎಚ್.ಡಿ. ರೇವಣ್ಣ ಅವರಿಗೆ ತೋರಿಸಿ ಬಳಿಕ ಲಹರ್ ಸಿಂಗ್ ಅವರಿಗೆ ಮತ ಚಲಾಯಿಸಿದ್ದಾರೆ ಎಂದು ಜೆಡಿಎಸ್ ನಾಯಕರು ದೂರಿದ್ದಾರೆ. ಜೆಡಿಎಸ್ನ ಎಚ್.ಡಿ. ರೇವಣ್ಣ ಅವರು ತಾವು ಮತವನ್ನು ಚಲಾಯಿಸುವುದಕ್ಕೆ ಮುನ್ನ ಮತಪತ್ರವನ್ನು ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ತೋರಿಸಿದ್ದು ವಿವಾದಕ್ಕೆ ಕಾರಣ ಆಯಿತು. ರೇವಣ್ಣ ಅವರ ಮತವನ್ನು ಅಸಿಂಧುಗೊಳಿಸಬೇಕು ಎಂದು ಚುನಾವಣಾ ಆಯೋಗಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ದೂರು ಸಲ್ಲಿಸಿದ್ದರು. ನಿನ್ನೆ ಶ್ರೀನಿವಾಸ್ ಗೌಡ ತೋರಿಸಿದಾರಲ್ಲ, ಅವರು ಹೇಳಿದ್ರು, ರೇವಣ್ಣ ಅವರು ಹೆಂಗ್ ಮಾಡಿದ್ರು, ಎಲ್ಲೋ ಒಂದ್ ರೀತಿ ಗೊಂದಲ ಶುರುವಾಯ್ತು. ಹಾಗಾಗಿ ಆಯ್ತು, ಯಾರ್ಯಾರಿಗೆ ಓಟ್ ಹಾಕಿದ್ದಾರೆ ಅಂತ. ಈಗ ಓಪನ್ ಆಗಿ ನಾನು ಹಿಂಗೆ ಹಾಕಿದೆ ಅಂತ ಹೇಳೋದು ಅದು ಒಂದು ರೀತಿಯಲ್ಲಿ ಸಂವಿಧಾನಿಕ ತಪ್ಪದು. ನಾನು ನಿಮ್ಗೆ ಓಟ್ ಹಾಕಿದೆ ಅಂತ ಹೇಳಬಾರ್ದು. ಬಟ್ ಅಡ್ಡ ಮತದಾನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಯಾರು ಯಾವ ರೀತಿ ಲಾಭವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಕೂಡ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಅಷ್ಟು ರಾಜಾರೋಷವಾಗಿ ಹೇಳಿದ್ದಾರೆ ಅಂತಂದ್ರೆ ಏನೋ ಯಾರಿಗೋ ಲಾಭ ಇರುತ್ತೆ. ಯಾರಿಂದ ಯಾರಿಗೆ, ಯಾಕೆ
ಈ ಅದು ಪ್ರಶ್ನೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ನಿಂದ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು, ಅದು ಮತ್ತೆ ಬಯಲಾಗಿದೆ ಅಂತ. ಹಾ. ಇನ್ನು ವಿಜಯವಾಣಿ ಪೇಪರ್ ಅಲ್ಲಿ ನೋಡೋದಾದ್ರೆ ಅಲ್ಲೂ ಕೂಡ ಬಿಜೆಪಿಗೆ ತ್ರಿಬಲ್ ಧಮಾಕ ಅಂತ ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ 1 ಸ್ಥಾನ, ಜೆಡಿಎಸ್ಗೆ 0 ಸಂಪಾದನೆ ಅಂತ ಕೊಟ್ಟಿರೋದು. ಜೊತೆಗೆ ಸಿಎಂಗೆ ಪ್ರಧಾನಿ ಜೊತೆಗೆ ಅಮಿತ್ ಶಾ ಅವರು, ಜೆಪಿ ನಡ್ಡಾ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿರೋದು. ಯಾಕಂದ್ರೆ ಚುನಾವಣೆಯಲ್ಲಿ ತಂತ್ರಗಾರಿಕೆಯ ಮೂಲಕ 3ರನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದೀರಿ ಅಂತ. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಬಸವರಾಜ ಬೊಮ್ಮಾಯಿ ಅವರು ಅಂತ ನೇರವಾಗಿ ನರೇಂದ್ರ ಮೋದಿ ಅವರು, ಗೃಹ ಸಚಿವರು ಎಲ್ಲರೂ ಕೂಡ ಅಭಿನಂದನೆಯನ್ನ ತಿಳಿಸಿದ್ದಾರೆ. ಅದರ ಜೊತೆಗೆ ಈ ಒಂದು ರಾಜ್ಯಸಭೆ ಚುನಾವಣೆ ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ನಾಂದಿ ಅನ್ನುವಂತಹ ರೀತಿ ಎಲ್ಲರೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಯಾಕಂದ್ರೆ ಈಗ ಯಾವ ರೀತಿಯಾಗಿ ಅಲ್ಲಿನ ಶಾಸಕರನ್ನ ಹಿಡಿದಿಟ್ಕೊಳ್ತಾರೆ, ಯಾಕಂದ್ರೆ ನಾವು ಗಮನಿಸಿದೀವಿ ಚುನಾವಣೆ ಬಂತು ಅಂದ ತಕ್ಷಣ ಯಾವ ರೀತಿಯಾಗಿ ಶಾಸಕರನ್ನ ಹೈಜಾಕ್ ಮಾಡ್ತಾರೆ, ಏನೆಲ್ಲ ತಂತ್ರಗಾರಿಕೆಗಳು ಯೂಸ್ ಆಗತ್ತೆ ಅಂತ. ಬಟ್ ಇದು ಮುಂದಿನ ಚುನಾವಣೆಗೆ ಒಂದ್ ರೀತಿ ಕನ್ನಡಿ ಇದ್ದ ಹಾಗೆ. ಇಲ್ಲಿ ಯಾವ ರೀತಿ ಗೆಲುವು ಸಾಧಿಸ್ತಾರೆ ಅದು ಮುಂದಿನ ಚುನಾವಣೆಯಲ್ಲೂ ಕೂಡ ಕಂಟಿನ್ಯೂ ಆಗತ್ತೆ ಅಂತ ಹೈಕಮಾಂಡ್ ಹೇಳಿದಂತೆ ಈಗ 3 ಜನರನ್ನ ಕೂಡ ಗೆಲ್ಸ್ಕೊಂಡಿದ್ದಾರೆ. ಮೊದಲು ಜಗ್ಗೇಶ್ ಅವರು ನಿಲ್ತಾರೆ ಅಂದ ತಕ್ಷಣ ಎಲ್ರಿಗೂ ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು. ಅಟ್ಲೀಸ್ಟ್ 2ನೇ ಅಭ್ಯರ್ಥಿಯಾಗಿ ನಿಲ್ಸಿದ್ದಾರೆ. ಇನ್ ಕೇಸ್ ಏನಾದ್ರೂ ಜಗ್ಗೇಶ್ ಅವ್ರನ್ನ 3ನೇ ಅಭ್ಯರ್ಥಿಯಾಗಿ ನಿಲ್ಸಿದ್ರೆ ಬಹುಶಃ ಕಷ್ಟ ಆಗ್ತಾ ಇತ್ತು ಅಂತ. ಯಾಕಂದ್ರೆ ಮೊದಲನೇ ಬಾರಿಗೆ ಅವರು ಕಾರ್ಯಕರ್ತರಾಗಿ ಕೂಡ ಅಷ್ಟಾಗಿ ಗುರುತಿಸಿಕೊಂಡವರಲ್ಲ, ಮೊದಲನೇ ಬಾರಿಗೆ ರಾಜ್ಯಸಭೆಗೆ ಆಯ್ಕೆ ಆಗ್ತಿರೋದ್ರಿಂದ. ಬಟ್ ಸಲೀಸಾಗಿ ಗೆಲುವನ್ನ ಸಾಧಿಸಿದ್ರು. ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಒಂದು ಹೇಳಿಕೆಯನ್ನ ಕೂಡ ಹೈಲೈಟ್ ಮಾಡಿದ್ದಾರೆ. ಜಾತ್ಯತೀತ ಶಕ್ತಿಗಳನ್ನ ಹತ್ತಿಕ್ಕಿ ಬಿಜೆಪಿಯ 3ನೇ ಅಭ್ಯರ್ಥಿ ಗೆಲುವು ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಒಳ ಒಂದು ಪಿತೂರಿಯನ್ನ ನಡೆಸಿದ್ರು. ಬಿಜೆಪಿ ಜೊತೆಗೆ ಒಳ ಒಪ್ಪಂದವನ್ನ ಮಾಡಿಕೊಂಡ್ರು. ಆ ಕಾರಣಕ್ಕಾಗಿ ಅಲ್ಲಿ ಲೆಹರ್ ಸಿಂಗ್ ಅವರು ಗೆಲುವನ್ನ ಸಾಧಿಸಿದ್ರು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಅಭ್ಯರ್ಥಿ ಅಂದ್ರೆ ಮನ್ಸೂರ್ ಅಲಿ ಖಾನ್ ಅವರನ್ನ ಸ್ಪರ್ಧೆಗೆ ನಿಲ್ಲಿಸಿ ಅಲ್ಪಸಂಖ್ಯಾತರಿಗೆ ಏನೋ ಒಂದ್ ರೀತಿ ಒಲವನ್ನ ಮೂಡಿಸೋ ರೀತಿ ಮಾಡಿ ಅದಾದ ನಂತರ ಅವರ ಸೋಲಿಗೂ ಕೂಡ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ ಆಗಿದ್ದಾರೆ ಅನ್ನುವಂಥ ಚಾಟಿ ಬೀಸಿದ್ದಾರೆ. ಆ ಒಂದು ವಿಚಾರವನ್ನ ಕೂಡ ಇಲ್ಲಿ ಕೊಟ್ಟಿರೋದು. ಉದ್ಯಮದಲ್ಲಿ ಅದೇ ಇಬ್ಬರ ಜಗಳ, ಬಿಜೆಪಿಗೆ ಲಾಭ. ರಾಜ್ಯಸಭೆ ಚುನಾವಣೆ ಬಿಜೆಪಿಗೆ 3, ಕಾಂಗ್ರೆಸ್ 1 ಸ್ಥಾನ, ಜೆಡಿಎಸ್ 2 ಅಡ್ಡಮತ, ಬಿಜೆಪಿಗೆ 4ನೇ ಅಭ್ಯರ್ಥಿ ಲೆಹರ್ ಸಿಂಗ್ಗೆ ಒಲಿದ ಅದೃಷ್ಟ, 36 ಮತಗಳ ಸುಗಮ ಜಯ. ಸೊ ಇದು ಹೆಡ್ಲೈನ್ ತಗೊಂಡಿದ್ದಾರೆ 2ನೇ ಹೆಡ್ಲೈನ್ ಆಗಿ. ಮೊದಲನೇ ಹೆಡ್ಲೈನ್ ಆಗಿ ನಾನು ಆಗ್ಲೇ ಹೇಳಿದ ಹಾಗೆ ಮಾಸ್ಕ್ ಕಡ್ಡಾಯ ನಿಯಮ ಮತ್ತೆ ಜಾರಿ, ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ. ಎಲ್ಲೆಲ್ಲಿ ಇದು ಕಡ್ಡಾಯ ಅಂತ ಹೇಳೋದಾದ್ರೆ ಆಸ್ ಯೂಶುವಲ್ ಆಗಿ ಶಾಪಿಂಗ್ ಮಾಲು, ರೆಸ್ಟೋರೆಂಟು, ಪಬ್ಗಳು, ಕೆಫೆಟೇರಿಯಾ, ಹೋಟೆಲ್ಗಳು, ಶೈಕ್ಷಣಿಕ ಸಂಸ್ಥೆಗಳು, ಹಾಸ್ಟೆಲ್ಗಳು, ಕಚೇರಿಗಳು, ಕಾರ್ಖಾನೆ ಇತ್ಯಾದಿ ಪ್ರದೇಶಗಳಲ್ಲಿ ಮಾಸ್ಕ್ ಕಡ್ಡಾಯ. ಮಾಸ್ಕ್ ಧರಿಸಿ ಬರುವವರಿಗೆ ಮಾತ್ರ ಪ್ರವೇಶ ನೀಡುವುದನ್ನು ಖಚಿತಪಡಿಸಿಕೊಳ್ಳುವುದು ಆಯಾ ಸಂಸ್ಥೆ ಮಾಲೀಕರ ಆಡಳಿತಗಳ ಜವಾಬ್ದಾರಿ. ಸ್ವಂತ ವಾಹನಗಳು ಹಾಗೂ ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲಿ, ಬಸ್ ಹಾಗೂ ರೈಲು ಪ್ರಯಾಣಿಸುವ ಸಂದರ್ಭದಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ILI ಮತ್ತು SARI ಸಾರಿ ಲಕ್ಷಣಗಳು ಹೊಂದಿದವರು, ಹೈರಿಸ್ಕ್ ಗುಂಪಿನವರು ಹಾಗೂ ಇತರೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರನ್ನು ಆದ್ಯತೆಯ ಮೇಲೆ ಪರೀಕ್ಷೆಗೆ ಒಳಪಡುವುದು ಹಾಗೂ ಫಲಿತಾಂಶ ಲಭ್ಯವಾಗುವವರೆಗೂ ಮನೆಯಲ್ಲಿ ಪ್ರತ್ಯೇಕವಾಗಿರಬೇಕು. ಅರ್ಹ ಜನರೆಲ್ಲರೂ ಮುನ್ನೆಚ್ಚರಿಕಾ ಡೋಸ್ ಸೇರಿದಂತೆ ಕೋವಿಡ್-19 ಲಸಿಕೆ ಪಡೆಯಬೇಕು. ಇದು ಹೇಳಿದ್ದಾರೆ. ಇನ್ನು ಈಗ ಇದರಲ್ಲಿ DKC ಜತೆಗಿಟ್ಟುಕೊಂಡೇ ದಾಳ ಉರುಳಿಸಿದ ಸಿದ್ದರಾಮಯ್ಯ ಒಂದು ವಿಶೇಷವಾದ ಆರ್ಟಿಕಲ್ ಬರೆದಿದ್ದಾರೆ. ಇದು ಸತ್ಯನೇ, ಆಗ್ಲೇ ಹೇಳ್ದಂಗೆ. ಇದರಲ್ಲಿ ಒಂದು ಪ್ಯಾರ ಏನು ಅಂದರೆ, ರಾಜ್ಯಸಭಾ ಚುನಾವಣೆಯಲ್ಲಿ ಮುಸ್ಲಿಂ ಅಸ್ತ್ರ ಬಳಸಿ ಜೆಡಿಎಸ್ ಅಭ್ಯರ್ಥಿ ಸೋಲುವಂತೆ ಮಾಡುವಲ್ಲಿ ಯಶಸ್ವಿಯಾಗಿರುವ ಸಿದ್ದರಾಮಯ್ಯ ಈ ಬಾರಿ DK ಶಿವಕುಮಾರ್ ಜೊತೆಗಿಟ್ಟುಕೊಂಡು ದಾಳ ಉಳಿಸಿದ್ದಾರೆ ಅಂತ. ಇನ್ನು ಮಾಸ್ಕ್ ವಿಚಾರಕ್ಕೆ ಬರೋದಾದ್ರೆ ವಿಜಯವಾಣಿಯಲ್ಲೂ ಕೂಡ ಮಾಸ್ಕ್ ವಿಚಾರ ಕೊಟ್ಟಿದ್ದಾರೆ. ಮಾಸ್ಕ್ ಇದ್ರಷ್ಟೇ ಹೋಟೆಲ್ಗೆ ಪ್ರವೇಶ, ಪ್ರಯಾಣಕ್ಕೂ ಮುಖಗವಸು ಬೇಕು ಅಂತ. ಶಾಲೆ, ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಕಡ್ಡಾಯವಾಗಿ ಹಾಕಲೇಬೇಕು ಅಂತ. ಜೊತೆಗೆ ಬೂಸ್ಟರ್ ಅಭಿಯಾನಕ್ಕೂ ಕೂಡ ಒತ್ತು ಕೊಡಬೇಕು ಅಂತ ಆರೋಗ್ಯ ಇಲಾಖೆ ಹೇಳಿರೋದು. ಕರೋನಾ 4ನೇ ಅಲೆಯ ಆತಂಕದಲ್ಲಿ ಬೂಸ್ಟರ್ ಡೋಸ್ ನೀಡುವ ಪ್ರಕ್ರಿಯೆ ಹೆಚ್ಚಿಸುವ ಮೂಲಕ ಸಮರ್ಥವಾಗಿ ಎದುರಿಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಅಂತ. ಯಾಕಂದ್ರೆ ಇಷ್ಟು ದಿನ ಕೋವಿಡ್ ನಿಂದ ಕೊಂಚ ರಿಲೀಫ್ ಸಿಕ್ಕಿರೋ ಕಾರಣ ಎಲ್ಲರೂ ಕೂಡ ಮಾಸ್ಕ್ ಅನ್ನೇ ಮರ್ತು ಬಿಟ್ಟಿದ್ರು. ನಾವು ಬಸ್ಗಳಲ್ಲಿ ನೋಡ್ಬೋದು, ಮಾಲ್ಗಳಲ್ಲಿ ನೋಡ್ಬೋದು, ಥಿಯೇಟರ್ ಎಲ್ಲೇ ಹೋದ್ರೂ ಕೂಡ ಮಾಸ್ಕೇ ಇರ್ಲಿಲ್ಲ. ಅಂದ್ರೆ ಮರ್ತೇ ಹೋಗ್ಬಿಟ್ಟಿದೆ ಇಷ್ಟು ದಿನ ಯಾವ ರೀತಿ ನಾವು ಅನುಭವಿಸಿದ್ವಿ ಮಾಸ್ಕ್ ಇಲ್ದೆ ಅಂತ. ಹಾಗಾಗಿ ಸರ್ಕಾರ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಎಲ್ಲಾ ಕಡೆಲೂ ಕೂಡ ಅಲರ್ಟ್ ಆಗಿರಿ ಅಂತ. ಸ್ಕೂಲ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಇನ್ಮೇಲಾದ್ರೂ ನೀವು ಮಾಸ್ಕ್ ಅನ್ನ ಖಂಡಿತವಾಗಿ ಹಾಕೊಳ್ಳಿ. ಇಲ್ಲ ಅಂದ್ರೆ ಈಗಾಗಲೇ 400ಕ್ಕೂ ಅಧಿಕ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇರೋದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ. ಇನ್ನು ಸಾಕಷ್ಟು ವಿಚಾರಗಳನ್ನ ನೋಡೋದಿದೆ. ಸಂಪಾದಕೀಯದಲ್ಲಿ ಏನಿದೆ, ಬೇರೆ ರಾಜ್ಯಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಎಲ್ಲಾ ವಿಚಾರಗಳನ್ನ ಕೂಡ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಆದ್ಮೇಲೆ ನ್ಯೂಸ್ ಅಂಡ್ ವ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೋಡ್ತಾ ಇದ್ವಿ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಏನೆಲ್ಲ ಸುದ್ದಿ ಇದೆ ಅಂತ.
ಈಗ ಇದರಲ್ಲಿ ಈಗ ಚುನಾವಣೆ ಸಂಬಂಧಪಟ್ಟಾಗೆ ಪವಿತ್ರ ಅಮಿತ್ ಶಾ ಅವರು ಬಹಳ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಮೆಚ್ಚುಗೆ 5 ನಿಮಿಷ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಹಳ ಸಂತೋಷ ಆಗಿದೆ, ಅಂತೂ ನೀವು ಜಯ ಸಾಧಿಸಿದಿರಿ ಅಂತ. ಅದು ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾದ ಜಯನೂ ಹೌದು, ಆಮೇಲೆ ಒಂದು ಪಕ್ಷವನ್ನು ಮುನ್ನಡೆಸುವ ರೀತಿಯಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಅನ್ನೋದು ಕೂಡ ದೃಢಪಡಿಸಿದಂಗೂ ಆಯಿತು. ಆಮೇಲೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದರೆ, ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ 3 ಅಭ್ಯರ್ಥಿಗಳು ಕೂಡ ಜಯಶಾಲಿಗಳಾಗಿದ್ದಾರೆ. ಇದು ನಮ್ಮ ಪಕ್ಷದ ಶಕ್ತಿ, ನರೇಂದ್ರ ಮೋದಿಯವರ ಆಶೀರ್ವಾದ, ನಮ್ಮ ಪಕ್ಷದ ಶಾಸಕರ ಒಗ್ಗಟ್ಟು, ಪಕ್ಷದ ಎಲ್ಲ ಶಾಸಕರಿಗೆ ಧನ್ಯವಾದಗಳು, ನಮ್ಮ 3 ಅಭ್ಯರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬೊಮ್ಮಾಯಿ ಹೇಳಿರ್ತಕ್ಕಂಥದ್ದು. ಇನ್ನು ಈ ಪಾಲಿಕೆ ವಿಚಾರಕ್ಕೆ ಬಂದರೆ, ಚುನಾವಣೆ ಸಂಬಂಧಪಟ್ಟಾಗೆ ಪಾಲಿಕೆ ಮೀಸಲು 50% ಹೆಚ್ಚಿಸಿ ಸುಗ್ರೀವಾಜ್ಞೆ ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯ ಸರ್ಕಾರ ಹೊರಡಿಸಿದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಹಿಂದುಳಿದವರಿಗೆ ಸಿಕ್ಕಿದ ನ್ಯಾಯ, ಹಿಂದಿನ ಕಾಯ್ದೆಯಲ್ಲಿ 33% SC STಗೆ 23%, OBCಗೆ 10% ಮೀಸಲು. ಇದರಿಂದ ಅವಕಾಶ ವಂಚಿತರಾಗುತ್ತಿದ್ದ OBC. ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಏನಂದ್ರೆ, ಇದರಲ್ಲಿ ಹಿಂದುಳಿದ ವರ್ಗಕ್ಕೆ ಇನ್ನೂ ಹೆಚ್ಚು ಮೀಸಲು ಲಭ್ಯ. ಚುನಾವಣೆಗಳಲ್ಲಿ 50% ಮೀಸಲಾತಿ ಮೀರಬಾರದು ಎಂಬ ನಿಯಮ ಮೊದಲಿನಿಂದಲೂ ಬಿಬಿಎಂಪಿಯಲ್ಲಿ ಜಾರಿಯಲ್ಲಿತ್ತು. ಆದರೆ 2020ರ ಕಾಯ್ದೆಯಲ್ಲಿ 33%ಕ್ಕೆ ಮಿತಿ ಹೇರಲಾಗಿತ್ತು. ಇದರಿಂದ 33% ಮೀಸಲಾತಿಯಲ್ಲಿ 23% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪಾಲಾಗಲಿದ್ದು, ಉಳಿದ 10% ಮೀಸಲಾತಿ ಮಾತ್ರ ಇತರೆ ಹಿಂದುಳಿದ ವರ್ಗಗಳಿಗೆ ಸಿಗುತ್ತಿತ್ತು. ಇದರಿಂದ ಹಿಂದುಳಿದ ವರ್ಗಗಳಿಗೆ ತೀವ್ರ ಅನ್ಯಾಯವಾಗುತ್ತಿತ್ತು. ಸರ್ಕಾರದ ತಪ್ಪಿನಿಂದ ಆಗಿರುವ ಎಡವಟ್ಟನ್ನು ಸುಗ್ರೀವಾಜ್ಞೆ ಮೂಲಕ ಪರಿಹರಿಸಿರುವ ಸರ್ಕಾರವು 50%ಕ್ಕೆ ಮೀಸಲಾತಿ ಮಿತಿ ಹೆಚ್ಚಳ ಮಾಡಿದೆ. ಇದರಿಂದ ಹಿಂದುಳಿದ ವರ್ಗಗಳಿಗೆ ಹೆಚ್ಚು ಮೀಸಲಾತಿ ಅವಕಾಶ ದೊರೆತಂತಾಗಿದೆ. ರಾಜ್ಯ ಸರ್ಕಾರವು 2020ರ ಬಿಬಿಎಂಪಿ ತಿದ್ದುಪಡಿ ಕಾಯ್ದೆಯಲ್ಲಿ 33%ಕ್ಕೆ ಮಿತಿಗೊಳಿಸಿದ ಬಿಬಿಎಂಪಿ ಚುನಾವಣೆಯ ಮೀಸಲಾತಿಯ ಮಿತಿಯನ್ನು 50%ಕ್ಕೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ದೊರೆತಿದೆ. ಏನು ಸಂಯುಕ್ತ ಕರ್ನಾಟಕದಲ್ಲಿ ಯಥಾ ಪ್ರಕಾರ ಎಲ್ಲಾ ದಿನಪತ್ರಿಕೆಗಳು ಇರೋ ರೀತಿ ಇಲ್ಲೂ ಕೂಡ ಚಕ್ರ ವ್ಯೂಹದಲ್ಲಿ ಅರಳಿದ ತಾವರೆ ಅಂತ ತಗೊಂಡಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಕುತೂಹಲಕ್ಕೆ ತೆರೆ, ಕಾಂಗ್ರೆಸ್ ಜನತಾದಳದ ಕಚ್ಚಾಟ, ಬಿಜೆಪಿ ಗೆಲುವಿಗೆ ಹೂದೋಟ ಅಂತ ಹೆಡ್ಲೈನ್ ತಗೊಂಡಿರೋದು. ಇವರು ಕೂಡ ಲೆಕ್ಕಾಚಾರ, ಜೊತೆಗೆ ಏನೆಲ್ಲ ಆಯ್ತು, ಅಡ್ಡ ಮತದಾನ ಹಾಕಿದ್ದು ಯಾರು, ಎಲ್ಲ ವಿಚಾರಗಳನ್ನ ತೆಗೆದುಕೊಂಡಿದ್ದಾರೆ. ಇನ್ನೊಂದು ಮೇನ್ ವಿಚಾರ ಇಲ್ಲಿ ಮೇನ್ ಹೆಡ್ಲೈನ್ ಅಲ್ಲಿ ತಗೊಂಡಿರೋದು ಅಂದ್ರೆ ಆಸಿಡ್ ವಿಚಾರ. ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ಸರಿಸುಮಾರು 1 ತಿಂಗಳು ಆಸುಪಾಸು ಆಗಿರ್ಬೋದು ಅಷ್ಟೇ, ಆ ನಾಗೇಶ್ ಎಂಬ ಒಂದು ಯುವತಿಯ ಮೇಲೆ ಆಸಿಡ್ ಅನ್ನ ದಾಳಿ ಮಾಡು ಅಷ್ಟರಲ್ಲಿ ಮತ್ತೊಂದು ಈಗ ಬೆಂಗಳೂರಿನಲ್ಲಿ ಆದಂತಹ ಘಟನೆ, ಮದುವೆಗೆ ನಕಾರ ಮಾಡಿದ್ದಕ್ಕಾಗಿ ಮಹಿಳೆ ಮೇಲೆ ಆಸಿಡ್. ಈ ಮಹಿಳೆಗೂ ಕೂಡ ಹಿಂದೆ ಮದುವೆ ಆಗಿತ್ತು, ಮಕ್ಕಳಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದ್ರೂ ಕೂಡ ತನ್ನ ಮದುವೆ ಆಗೋದಿಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಲ್ಲ. ಅದು ಕೂಡ ಆ ಮಹಿಳೆ ಹೇಳಿದ್ಲಂತೆ, ನಮ್ಗೆ ಸ್ವಲ್ಪ ಕಾಲಾವಕಾಶವನ್ನ ಕೊಟ್ರೆ ನಾನು ಖಂಡಿತ ಮದುವೆ ಆಗ್ತೀನಿ ಅಂತ. ಬಟ್ ಈತ ಆಸಿಡ್ ದಾಳಿ ಮಾಡಿರೋದು ನಗರದಲ್ಲಿ ಯಾವ ರೀತಿ ಆಗಿದೆ, ಹಾಗಾದ್ರೆ ಒಂದ್ ರೀತಿ ಕಾನೂನಾತ್ಮಕವಾಗಿ ಯಾವುದೇ ಒಂದು ವಿಚಾರಗಳನ್ನ ತೆಗೆದುಕೊಂಡ್ರು ಕೂಡ ಎಲ್ಲಿ ಎಡುತ್ತಾ ಇದೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರೋದು. ಮೇಲಿಂದ ಮೇಲೆ ಈ ರೀತಿ ಆಸಿಡ್ ದಾಳಿ ಆಗ್ತಾ ಇದ್ರೆ ಮುಂದೆ ಯಾವ ರೀತಿ ಅಂತ ಇಲ್ಲಿ ಅರಗ ಜ್ಞಾನೇಂದ್ರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಸಿಡ್ ಎರಚಿದ ಪ್ರಕರಣದ ಬಗ್ಗೆ ಅಧಿಕಾರಿಗಳ ಬಳಿ ನಾನು ವರದಿಯನ್ನ ಕೇಳಿದ್ದೀನಿ. ಆಸಿಡ್ ಹಾಕಿದವನ ಮೇಲೆ ಕ್ರಮ ಆಗತ್ತೆ. ಆಸಿಡ್ ಹಾಕೋದು ಅಮಾನವೀಯ ಕೃತ್ಯ, ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಆಸಿಡ್ ಬ್ಯಾನ್ ಮಾಡಬಹುದಾ ಅಂತ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಲಾಗುವುದು. ಈ 2 ಕೇಸ್ ಆಗಿದೆ, ಹಿಂದೆ ಕೂಡ ಸಾಕಷ್ಟು ಆಗಿತ್ತು. ಆದ್ರೂ ಕೂಡ ಬ್ಯಾನ್ ಮಾಡಬಹುದಾ ಅನ್ನುವಂತಹ ಕ್ವೆಶ್ಚನ್ ಮಾರ್ಕ್ ಇಟ್ಟಿದ್ದಾರೆ ಹೊರತು ಇದಕ್ಕೊಂದು ನಾಂದಿ ಆಡುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲ ಅಂತ. ಇದು ಅಮಾನವೀಯ ಕೃತ್ಯ, ವರದಿ ತರಿಸ್ಕೊಳ್ತೀವಿ, ಇವೆಲ್ಲ ಬೇಡ. ಆದರೆ ಇಂಥ ಪ್ರಕರಣಗಳಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ. ಅದನ್ನು ಕಾನೂನು ತಿದ್ದುಪಡಿ ತರಬೇಕು ತಕ್ಷಣವೇ. ಯಾವುದೇ ರೀತಿಯ ವಿಚಾರಣೆ ಮತ್ತೊಂದು ಏನು ಇಲ್ಲದೆ ತಕ್ಷಣ ಅರೆಸ್ಟ್ ಮಾಡಬೇಕು, ಹಾಕ್ಬೇಕು. ಆಮೇಲೆ ಇಂಥ ವಿಚಾರಗಳಲ್ಲಿ ಕನ್ವಿಕ್ಷನ್ ಬೇಗ ಆಗಬೇಕು. ಆ ಕನ್ವಿಕ್ಷನ್ ರೇಟು ತಕ್ಷಣ ಅಂದ್ರೆ ಈ ತ್ವರಿತ ನ್ಯಾಯಾಲಯದಲ್ಲಿ ಶೀಘ್ರವಾಗಿ ಇದರ ಪ್ರಕರಣ ಇತ್ಯರ್ಥ ಆಗ್ಬಿಟ್ರೆ, ಆ ಪ್ರಕರಣಕ್ಕೆ ಶಿಕ್ಷೆ ಸಿಕ್ಕಿದ್ರೆ ಇಂಥ ಆ ಮಟ್ಟಕ್ಕಾರು ಹತ್ತಿಕ್ಕಬಹುದು ಇಂಥವ್ರನ್ನ ಅಂತ ತಕ್ಷಣ. ಅದೇ ನೋಡೋದ್ ಗಿಡ ಪ್ರಶ್ನೆನೇ ಇಲ್ಲ. ದಾಳಿ ಆಗಿದೆ ಅಂದ್ರೆ ಅರೆಸ್ಟೇ, ನಾನ್ ಬೇಲೆಬಲ್ ಇರಲೇಬಾರದು. ಕನಿಷ್ಠ ಇರಬೇಕು, ಒಂದು 5 ವರ್ಷ ಒಳಗಡೆ ಇರಬೇಕು. ಆಮೇಲೆ ವಿಚಾರಣೆ ಈ ತರ ಆದ್ರೆ ಸ್ವಲ್ಪ ಬಿಗಿ ಆಗ್ಬೇಕು, ಇಲ್ಲಾಂದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ, ಈಗ ಬಿಬಿಎಂಪಿ ಅವ್ರು ಸ್ವಲ್ಪ ಏನೋ ಈ ಒತ್ತುವರಿ ವಿಚಾರಕ್ಕೆಲ್ಲ ಹಗುರಕ್ಕೆ ಬರ್ತಾರೆ. BDN ಅವರು ಬಿಬಿಎಂಪಿ ಅವರೆಲ್ಲ ಬರ್ತಾ ಇದ್ದಾರೆ. ಪುರ್ಸೋತ್ತಲ್ಲಿ ಪಾಪ ಏನೋ ಕೆಲಸ ಮಾಡ್ತಿದ್ದಾರೆ. 21 ಕೆರೆಗಳಷ್ಟೇ ಒತ್ತುವರಿ ಮುಕ್ತ, 210 ಕೆರೆಗಳಲ್ಲಿ 19 ಕೆರೆಗಳೇ ಮಾಯ. ಎಲ್ಲ ನುಂಗ್ ನೀರು ಕೊಟ್ಬಿಟ್ಟಿರ್ತಾರೆ ಜಾಗ ಒತ್ತುವರಿ ಮಾಡ್ಕೊಂಡು. ಒತ್ತುವರಿ ತೆರವಿಗೆ ಕ್ರಮ, ಬಿಬಿಎಂಪಿ ಆಯುಕ್ತರ ಹೇಳಿಕೆ. ನಗರದಲ್ಲಿನ 210 ಕೆರೆಗಳಲ್ಲಿ 19 ಕೆರೆಗಳ ಅಸ್ತಿತ್ವವೇ ಇಲ್ಲ. 21 ಕೆರೆಗಳಷ್ಟೇ ಒತ್ತುವರಿಯಿಂದ ಮುಕ್ತವಾಗಿದೆ. ಉಳಿದಿರುವ ಕೆರೆಗಳ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿ ಬಿಬಿಎಂಪಿ ವಿಶೇಷ ಆಯುಕ್ತರು ಡಾಕ್ಟರ್ ವಿ ರಾಮಪ್ರಸಾದ್ ಮನೋಹರ್ ಅವರು ತಿಳಿಸಿದ್ದಾರೆ.
ಆಯ್ತಾ. ಇದರಲ್ಲಿ ಈಗ ಇನ್ನೊಂದು ಈದ್ಗಾ ಮೈದಾನ ಒಂದು ಪ್ರಶ್ನೆ ಬಂದಿತ್ತು. ಚಾಮರಾಜಪೇಟೆ ಈದ್ಗಾ ಮೈದಾನವು ಬಿಬಿಎಂಪಿ ಆಸ್ತಿ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತಿದ್ದು ಕುಲಂಕುಷವಾಗಿ ದಾಖಲೆ ಪರಿಶೀಲಿಸಲಾಗುತ್ತಿದೆ ಎಂದು ರಾಮಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಆಟದ ಮೈದಾನದಲ್ಲಿ ಬೇರೆ ಕಾರ್ಯಕ್ರಮಗಳು ನಡೆಸಲು ಕೋರಿರುವ ಅನುಮತಿ ಬಗ್ಗೆ ಪಶ್ಚಿಮ ವಲಯ ಆಯುಕ್ತರು ಒಂದೆರಡು ದಿನಗಳಲ್ಲಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಬಿಬಿಎಂಪಿ ಶಾಲೆಗಳ ಮೂಲಸೌಕರ್ಯ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆ, ಇಲ್ಲೂ ಕೂಡ ಒತ್ತುವರಿ ವಿಚಾರದಲ್ಲಿ ಕೊಟ್ಟಿದ್ದಾರೆ. ವಿಜಯವಾಣಿಯಲ್ಲಿ ಕೆರೆಗಳ ಅಭಿವೃದ್ಧಿ ಕೆಲಸಕ್ಕೆ ಹಿನ್ನಡೆ ಅಂತ ಕೊಟ್ಟಿರೋದು. ಇದು ರಾಜ್ಯದಲ್ಲಿ ಆಗ್ತಾ ಇರೋದು. ಆಗಸ್ಟ್ 15ರೊಳಗೆ 33 ಕೆರೆ ಉನ್ನತೀಕರಣದ ಗುರಿಯನ್ನ ಸಾಧಿಸಬೇಕು. ಕೋರ್ಟ್ ಪ್ರಕರಣದಿಂದ ವಿಳಂಬ ಆಗ್ತಾ ಇದೆ ಅಂತ. ಇಲ್ಲಿ ನಗರದಲ್ಲಿನ ಕೆರೆಗಳು ಈಗಿರುವ ಸ್ಥಿತಿಯಲ್ಲೇ ರಕ್ಷಿಸಿ ಸುತ್ತಲೂ ಕೂಡ ಬೇಲಿಯನ್ನ ನಿರ್ಮಿಸಲಾಗುತ್ತೆ. ನಂತರ ಎಲ್ಲಾ ಒತ್ತುವರಿಗಳನ್ನ ಮತ್ತೊಮ್ಮೆ ಸಮೀಕ್ಷೆಯಿಂದ ಗುರುತಿಸಿ ನಿಯಮಾನುಸಾರ ತೆರವು ಮಾಡಲಾಗುತ್ತೆ ಅಂತ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಇವರು ಪಾಲಿಕೆ ಆಸ್ತಿ ವಿಭಾಗದ ವಿಶೇಷ ಆಯುಕ್ತರು ಇವರು ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆ. ಈಗ ಮಳೆಗಾಲ ಕೂಡ ಆರಂಭವಾಗ್ತಿದೆ. ಮಾನ್ಸೂನ್ ಆಲ್ರೆಡಿ ಆರಂಭ ಆಗಿರುವುದರಿಂದ ಒತ್ತುವರಿನ ಅಥವಾ ಏನ್ ಮಾಡ್ತಾರೆ ಹೂಳೆತ್ತುವ ಕೆಲಸ ಎಲ್ಲವನ್ನು ಕೂಡ ಆದಷ್ಟು ಬೇಗ ಮಾಡಬೇಕು. ಇಲ್ಲಾಂದ್ರೆ ಬೆಂಗಳೂರಿನ ಸ್ಥಿತಿ ಅಧೋಗತಿ ಅಂತಲೇ ಹೇಳ್ಬಹುದು. ಯಾಕಂದ್ರೆ ಪರಿಸ್ಥಿತಿ ಪ್ರತಿ ಬಾರಿ ನೋಡ್ತಾ ಇರ್ತೀವಿ. ಅದರ ಜೊತೆಗೆ ಪಠ್ಯ ಪುಸ್ತಕದ ವಿಚಾರ, ಈ ವಿಚಾರ ಕೂಡ ಸದ್ಯದ ಮಟ್ಟಿಗೆ ಯಾರೂ ಕೂಡ ಕೈ ಬಿಡುವಂತಹ ಪ್ರಮೇಯವೇ ಇಲ್ಲ ಅಂತ ಅನ್ಸುತ್ತೆ. ಪ್ರತಿದಿನ ಕೂಡ ಒಂದೊಂದು ವಿಚಾರವಾಗಿ ಒಂದ್ ರೀತಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಿದೆ ಅಂತ. ಈಗ ಪಠ್ಯ ಪುಸ್ತಕ ಪರಿಷ್ಕರಣೆ 18ಕ್ಕೆ ಪ್ರತಿಭಟನೆ ಅಂತ ವಿಜಯವಾಣಿಯಲ್ಲಿ ತೆಗೆದುಕೊಂಡಿದ್ದಾರೆ. ಬೃಹತ್ ಮೆರವಣಿಗೆ ಮಾಡುವ ಮೂಲಕ ವಿವಿಧ ಸಂಘಟನೆಗಳು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಇಲ್ಲಿ ಒಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುವೆಂಪು ಅವರನ್ನ ಲೇವಡಿ ಮಾಡುವುದು ವಕ್ರ ಮನಸ್ಸಿನ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ. ಕೂಡಲೇ ಸರ್ಕಾರ ಚಕ್ರತೀರ್ಥಗೆ ಕೊಟ್ಟಿರುವ ಜವಾಬ್ದಾರಿಯಿಂದ ಮುಕ್ತಗೊಳಿಸಬೇಕು ಅಂತ. ಈಗ PU ವಿಚಾರವಾಗಿ ಅವರನ್ನ ಮುಕ್ತಗೊಳಿಸಲಾಗಿದೆ. ಇನ್ನ 1ರಿಂದ 10ನೇ ತರಗತಿಯ ವಿಚಾರಕ್ಕೆ ಬರೋದಾದ್ರೆ ಯಾವಾಗ ಅವರಿಗೆ ಮುಕ್ತಿ ಅನ್ನೋದೇ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇರೋದು. ಯಾಕಂದ್ರೆ ಪ್ರತಿಯೊಬ್ಬರ ವಿಚಾರದಲ್ಲೂ ಕುವೆಂಪು ಅವರಾಗಿರ್ಬೋದು, ಅಂಬೇಡ್ಕರ್ ವಿಚಾರ ಆಗಿರ್ಬೋದು, ಬಸವಣ್ಣನವರು ಎಲ್ಲಾ ವಿಚಾರಗಳಿಗೂ ಕೂಡ ಅಲ್ಲಿ ಒಂದೊಂದು ವಿವಾದಾತ್ಮಕ ಯಾವತ್ತೂ ಆಗದೆ ಇರೋದು, ಯಾವ ವರ್ಷವೂ ಕೂಡ ಆಗದೆ ಇರುವಂತಹ ವಿವಾದ ಈ ವರ್ಷ ಯಾಕೆ ಆಗ್ತಾ ಇದೆ. ಪಠ್ಯ ಪುಸ್ತಕಗಳಲ್ಲಿ ಸ್ಕೂಲ್ ಶುರುವಾಗಿದೆ, ಈಗಾಗಲೇ 1 ತಿಂಗಳ ಮೇಲಾಯ್ತು. ಒಂದು ಕಡೆ ಪಠ್ಯಗಳು ಸರಿಯಾಗಿ ಸಿಗ್ತಿಲ್ಲ ಅಂತ, ಇನ್ನೊಂದು ಕಡೆ ಒಂದೇ ಪದ್ಯವನ್ನ 2 ಕ್ಲಾಸಿಗೆ ಹಾಕಿರೋದು. ಈ ರೀತಿ ನಾನಾ ಸಮಸ್ಯೆಗಳಿದೆ. ಈ ಸಮಸ್ಯೆಗಳು ಯಾವಾಗ ಬಗೆಹರಿಯುತ್ತೋ ಗೊತ್ತಿಲ್ಲ. ಹಾಗಾಗಿ ಈಗ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಪ್ರತಿಭಟನೆಕಾರರಿಗೆ ಯಾವ ರೀತಿಯಾದಂತಹ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಷ್ಟೇ ಅಂತ. ಇನ್ನು ಬೇರೆ ಸುದ್ದಿ, ಇನ್ನು ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಸ್ಟೋರಿ. ಪಾಕ್ ಮಾಜಿ ಅಧ್ಯಕ್ಷ ಮುಷರಫ್ ಆರೋಗ್ಯ ಸ್ಥಿತಿ ಗಂಭೀರ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಮಾಜಿ ಸರ್ವಾಧಿಕಾರಿ ಪರ್ವೇಜ್ ಮುಷರಫ್ ಆರೋಗ್ಯ ಗಂಭೀರವಾಗಿದೆ ಆಯ್ತಾ, ಇದೊಂದಿದೆ. ಇನ್ನು ನಮ್ಮ ಇವರು ರಾಘವೇಂದ್ರ ಔರಾದ್ಕರ್ ಅವ್ರನ್ನ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಇದೆಯಲ್ಲ ಅದಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರ್ತಕ್ಕಂಥದ್ದು. ಸ್ಪೆಷಲ್ ಸ್ಟೋರಿಗಳು ತುಂಬಾ ಇದೆ ಅಂತ. ಅವರು ಈ ಹಿಂದಿನ ಕೂಡ ರಾಜ್ಯ ಡಿಜಿ ಆಗಿ CID ಕಾರ್ಯನಿರ್ವಹಿಸಿರ್ತಕ್ಕಂಥ ಅಧಿಕಾರಿಯಾಗಿದ್ರು. ಒಳ್ಳೆ ಅಧಿಕಾರಿ. ಅವ್ರನ್ನ ಇವತ್ತು ಇವರು ಇನ್ನು ಇಲ್ಲಿ ಕಾರ್ಮಿಕರಿಗೆ ಒಂದು ಸ್ಪೆಷಲ್ ಸ್ಟೋರಿ ಕೊಟ್ಟಿರೋದು. ವಿಜಯ ಕರ್ನಾಟಕದಲ್ಲಿ ವಾರದಲ್ಲಿ 4 ದಿನ ಕೆಲಸಕ್ಕೆ ಅವಕಾಶ. ಜುಲೈ 1ರಿಂದ ಕಾರ್ಮಿಕ ಕಾಯ್ದೆ ಈ ಒಂದು ನಿಯಮವನ್ನು ಜಾರಿ ಮಾಡಬಹುದು ಅಂತ. OT ವಿಚಾರವಾಗಿ ಕೂಡ ಗಂಟೆಗಳ ಏರಿಕೆ ಆಗುತ್ತೆ. ಮೂಲ ವೇತನ ಹೆಚ್ಚಳಕ್ಕೂ ಕೂಡ ಒತ್ತು ನೀಡಬೇಕು ಅಂತ ಇಲ್ಲಿ ಹಲವು ಸಂಹಿತೆಗಳು ಕೂಡ ಇರತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಕೊಟ್ಟಿದ್ದಾರೆ. ಕೆಲಸದ ಅವಧಿ ಕೂಡ ಹೊಸ ಕಾನೂನು ಜಾರಿಯಾದ್ರೆ ನೌಕರರಿಗೆ ವಾರದಲ್ಲಿ ಕೇವಲ 3 ದಿನ ರಜೆಯನ್ನ ಪಡೆಯಬಹುದು. ಆದ್ರೆ ವಾರದ ಕೆಲಸದ ಅವಧಿ ಕಡಿಮೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. 1 ದಿನದ ಕೆಲಸವನ್ನ ಸರಿಹೊಂದುವ ಯೋಜನೆ ಕೂಡ ರೂಪಿಸಲಾಗುವುದು ಅಂತ. ಈ ಒಂದು ಕಾಯ್ದೆ ಬಂದ್ರೆ ಬಹುಶಃ ಕಾರ್ಮಿಕರಿಗೆಲ್ಲ ಸ್ವಲ್ಪ ರಿಲೀಫ್ ಸಿಗಬಹುದು ಅಂತ ನೋಡಿದ್ವಿ ಸರ್. ಇವತ್ತು ಕೂಡ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಏನೆಲ್ಲ ಸುದ್ದಿಗಳು ಬಂದಿತ್ತು, ಮುಖಪುಟದಲ್ಲಿ ಏನಿತ್ತು, ಒಳಪುಟಗಳಲ್ಲಿ ಏನಾಗ್ತಾ ಇತ್ತು, ಸ್ಪೆಷಲ್ ಸ್ಟೋರಿಗಳು ಯಾವುದಕ್ಕೆಲ್ಲ ಒತ್ತು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.